ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ. ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಅಂದಾಗ ನೆನಪಿಗೆ ಬರೋದು ಬೇರೆ ಯಾರೂ ಅಲ್ಲ, ಇಲ್ಲಿನ ಶಾಸಕರು ವಿನಯ್ ಕುಲಕರ್ಣಿ ಅವರು. ವಿನಯ್ ಕುಲಕರ್ಣಿ ಅವರು ಜನನಾಯಕರಾಗಿ ಈ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ, ಜನರ ಕಷ್ಟಗಳಿಗೆ ಎಷ್ಟರ ಮಟ್ಟಿಗೆ ಸ್ಪಂದಿಸಿದ್ದಾರೆ. ಜೊತೆಗೆ ಗ್ರಾಮೀಣ ಭಾಗ ಅಂತ ಅಂದರೆ ಬಹಳಷ್ಟು ಹಳ್ಳಿಗಳು ಬರ್ತವೆ, ಹಳ್ಳಿಗಳಲ್ಲಿ ಬಹಳಷ್ಟು ಕಷ್ಟಗಳಿರ್ತವೆ, ಬಹಳಷ್ಟು ಜನ ರೈತರಿರ್ತಾರೆ. ರೈತರ ಕಷ್ಟಕ್ಕೆ ಎಷ್ಟರ ಮಟ್ಟಿಗೆ ಸ್ಪಂದಿಸಿದ್ದಾರೆ ಅನ್ನೋ ಪ್ರಶ್ನೆ ಇದ್ದೇ ಇದೆ. ಆ ನಿಟ್ಟಿನಲ್ಲಿ ನಾವು ಜನರನ್ನೇ ಪ್ರಶ್ನೆ ಮಾಡ್ತೀವಿ. ಇದೆಲ್ಲದರ ಜೊತೆಗೆ ನಿಮಗೆ ನೆನಪಿರಲಿ, ವಿನಯ್ ಕುಲಕರ್ಣಿ ಅವರು ಸದ್ಯಕ್ಕೆ ಕ್ಷೇತ್ರದಲ್ಲಿ ಇಲ್ಲ. ಕಾರಣ ಅವರು ಜೈಲಲ್ಲಿದ್ದಾರೆ. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿ ಅವರು ಈಗ ಆರೋಪಿಯಾಗಿ ಜೈಲಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಅವರ ಪತ್ನಿ ಅವರು ಈ ಕ್ಷೇತ್ರದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಕ್ಷೇತ್ರದಲ್ಲಿ ಓಡಾಟವನ್ನು ನಡೆಸ್ತಾ ಇದ್ದಾರಾ ಇಲ್ವಾ, ವಿನಯ್ ಕುಲಕರ್ಣಿ ಅವರ ಅನುಪಸ್ಥಿತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಎಷ್ಟರ ಮಟ್ಟಿಗೆ ನಡೀತಾ ಇದ್ದಾವೆ, ಇದೆಲ್ಲದರ ಬಗ್ಗೆ ಸ್ವತಃ ಜನರನ್ನೇ ಪ್ರಶ್ನೆ ಮಾಡೋಣ, ಜನರ ಬಳಿಯೇ ಹೋಗೋಣ, ಅವರಿಂದಾನೇ ಉತ್ತರ ಪಡ್ಕೊಳ್ಳೋಣ. ಬನ್ನಿ ವೀಕ್ಷಕರೇ, ನಾವೀಗ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಲಕಮಾಪುರ ಅನ್ನೋ ಗ್ರಾಮದಲ್ಲಿದ್ದೀವಿ. ಸಹಜವಾಗಿ ಇಂಥ ಹಳ್ಳಿಗಳಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಿದಾವ ಇಲ್ವಾ ಅನ್ನೋ ಪ್ರಶ್ನೆ ಅಂತೂ ಎಲ್ರಿಗೂ ಕೂಡ ಕಾಡ್ತಾನೆ ಇರುತ್ತೆ. ಈ ನಿಟ್ಟಿನಲ್ಲಿ ಈ ಭಾಗದ ಶಾಸಕರು ವಿನಯ್ ಕುಲಕರ್ಣಿ ಅವರು ಈ ಒಂದು ಗ್ರಾಮಕ್ಕೆ ಎಷ್ಟರ ಮಟ್ಟಿಗೆ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಅಂತೂ ಇದ್ದೇ ಇದೆ. ಹಾಗಾಗಿನೇ ಬಹಳಷ್ಟು ಕುತೂಹಲ ಇರೋದು ಇಲ್ಲಿನ ಜನ ಏನು ಹೇಳ್ತಾರೆ, ವಿನಯ್ ಕುಲಕರ್ಣಿ ಅವರ ಶಾಸಕರಾಗಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ, ಮಾಡಿಲ್ಲ. ವಿನಯ್ ಕುಲಕರ್ಣಿ ಅವರು ಶಾಸಕರಾದ ನಂತರ ಈಗ ಆಲ್ಮೋಸ್ಟ್ ಹತ್ತತ್ರ 3 ವರ್ಷ ಏನು ಮಾಡಿದರು ನಿಮ್ಮೂರಿಗೆ? ಎಲ್ಲ ಮಾಡ್ಯಾರ ಕೆಲಸ. ರೋಡ್ ಮಾಡತ್ತಾರು, ಆ ಬಳಿಕ ಬ್ರಿಡ್ಜ್ ಹಾಕ್ಯಾರ ಒಂದು, ಆ ಬಳಿಕ ನಾವು ಹೇಳಿದಂಥ ಬೇಡಿಕೆ ಯಾವನ್ನ ಬೇಡಿಕೆ ತೊಗೊಂಡೋಕ್ಯವಲ್ಲ ಅವನ್ನೆಲ್ಲ ಈಡೇರ್ಸಕ್ಕೆ ಪ್ರಯತ್ನ ಪಡ್ತಾರೆ. ಅವ್ರಿಲ್ಲ ಅಂದ್ರೂ ಅವ್ರ ಮನೆಯವರ ಅದನ್ನು ಈಡೇರ್ಸಕ್ಕೆ ಪ್ರಯತ್ನ ಪಡತ್ತಾರ. ಈಗ ಅವರು ಹೌದು ನಿಮ್ಮ ಶಾಸಕರಾಗಿದ್ದಾರೆ, ಗ್ರಾಮೀಣ ಭಾಗದ ಶಾಸಕರು. ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಳಗಡೆ ಹೋಗಿದ್ದಾರೆ, ಜೈಲು ಒಳಗಡೆ. ಅದನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು? ಏನಿಲ್ಲ, ಅವ್ರಿಗೆ ಅವರು ಮಾಡ್ಯಾರೋ ಬಿಟ್ಟಾರ ಅನ್ನೋದು ಲಘು ಇತ್ಯರ್ಥಾಗಿ ಅವರು ಹೊರಗಡೆ ಬರಲೇಬೇಕು ಅಂತ ನಮ್ಮ ಆಸೆ ಐತೆ ಅಷ್ಟೇ. ಯಜಮಾನ್ರೆ ನಮಸ್ಕಾರ. ಈಗ ನಿಮ್ಮ ಈ ಒಂದು ಗ್ರಾಮದಲ್ಲಿ ಕೆಲಸ ಆಗಿದೆಯಾ? ಆಗ್ಯಾವ ಬಿಡ್ರಿ, ರೋಡ್ ಆಗ್ಯಾವ, ಮಾಡ್ಯಾರ ಕೆಲಸ ಮಾಡ್ಯಾರು. ಈ ಮನೆಗಳು ಇಲ್ಲ, ಅವ್ರಿಗೆ ಬಡವರಿಗೆ ಮನೆಗೂ ಪನಿ ಏನಾರು ಹಾಕಿ ಕೊಟ್ಟಾರ. ಬಟ್ ಏನಾರ ಬೇಕಂದ್ರೆ ಬ್ಯಾಂಕಿನವರು ಸಾಲ ಪಾಲ ಬಾಳೆ ಮಾಡ್ಕೊರಿ ಅಂತ ಕೊಟ್ಟಾರ. ಇನ್ನೇನು ಇದ್ರ ಬೈಕಿ ನಮ್ಗೆ ಇಷ್ಟ ಗೊತ್ತಿರ ಉಳಿದದ್ದು ನಮಗೆ ದೊಡ್ಡವರು ಅಂತೇಳಿ ಇದು ಏನು ಗೊತ್ತಾಗಬೇಕು. ಈಗ ವಿನಯ್ ಕುಲಕರ್ಣಿ ಅವರು ಶಾಸಕರಾಗಿ 3 ವರ್ಷ ಆಗ್ತಾ ಬಂತು. ಏನು ಕೆಲಸ ಮಾಡಿದ್ದಾರೆ ನಿಮ್ಮ ಊರಿಗೆ? ಎಲ್ಲ ಮಾಡಿದಾರೆ, ಬರೋಬರಿ ಐತ್ರಿ, ಬರೋಬರಿ. ಏನು ಮಾಡ್ಯಾರ್ರಿ? ಈ ರೋಡ್ ಕೆಲಸ ಮಾಡ್ಯಾರ, ಎಲ್ಲ ಮಾಡ್ಯಾರ ಬರೋಬರಿ. ರೋಡ್ ಮಾಡಿದ್ರೆ ಎಲ್ಲ ಮಾಡ್ದಂಗೆ ಮತ್ತೇನು ಬೇಕಂದ್ರೆ ಎಲ್ಲ ಮಾಡ್ತಾರೆ, ಅವರು ಮಾಡ್ತಾರೆ, ಅದೇನಿಲ್ಲ. ಯಾರು ಹೋದ್ರು ಬೆಲೆ ಕೊಡ್ತಾರೆ, ಮಾಡ್ತಾರೋ, ಹೇಳ್ತಾರೋ, ಕೇಳ್ತಾರೋ, ಇಷ್ಟೇ, ಮತ್ತೇನಿಲ್ಲ. ಈಗ ವಿನಯ್ ಕುಲಕರ್ಣಿ ಅವರು ಕ್ಷೇತ್ರದಲ್ಲಿ ಇಲ್ಲ, ಅವರು ಜೈಲು ಒಳಗಡೆ ಇದ್ದಾರೆ. ಸೊ ಅವ್ರ ವೈಫು ಬರ್ತಾರಾ ಇಲ್ಲಿ? ಬಂದಿರ್ತಾರೆ, ಅನುಕೂಲ ಮಾಡ್ಯಾರ. ಒಂದು ಏನಾರ ಕೆಲಸಗಳಿದ್ದಾಗ ಅದು ಬಂದಾರ, ಅಡ್ಡಾಡ್ತಾರೆ. ಹಿಂಗೆ ಏನಾರ ಕಾರ್ಯಕ್ರಮಕ್ಕೂ ಬಂದಿರ್ತಾರೆ, ಬಂದು ಅಡ್ಡಾಡಿ ಹೋಗ್ಯಾರ. ಅವ್ರು ನೀವು ಕಷ್ಟಗಳು ಇಂಥ ಸಮಸ್ಯೆಗಳಿದ್ದಾವೆ ಅಂತಂದರೆ ಸ್ಪಂದಿಸ್ತಾರೆ, ಸ್ವಲ್ಪ ಕೇಳ್ತಾರೆ. ತಮಗೆಲ್ಲ ಗೊತ್ತಿರೋಂಗೆ ನಮ್ಮ ಡಿಸ್ಟ್ರಿಕ್ಟ್ 28th ಸ್ಥಾನದಿಂದ 3ನೇ ಸ್ಥಾನಕ್ಕೆ ಬರೋದು ನಮ್ಮ ಫೌಂಡೇಶನ್ ಟೀಮ್ ಏನು ವರ್ಕ್ ಮಾಡಿತ್ತು ಅದ್ರ ಮೇಲೇ ಬಂದಿತ್ತು. ಹಾಗೆಯೇ ನಮ್ಮ ಮನೆಯವ್ರ ಕೇಸ್ ಸ್ಟಾರ್ಟ್ ಆದಮೇಲೆ 7 ವರ್ಷ ಇಲ್ಲಿವರೆಗೂ 7 ವರ್ಷ ನಾನು ಸತತವಾಗಿ ನಮ್ಮ ಕ್ಷೇತ್ರದ ಜನದ ಜೊತೆಗೆ ಕೆಲಸ ಮಾಡಕತ್ತೀನಿ. ಈಗಿನ ಮಟ್ಟನೂ ನನಗೆ ನಮ್ಮ ಕ್ಷೇತ್ರದವರು ನಮ್ಮ ಮನೆಯವ್ರ ಮೇಲೆ ಇಟ್ಟಿರೋ ಅಭಿಮಾನ, ಪ್ರೀತಿ, ಅವರ ಒಂದು ಆಶೀರ್ವಾದದಿಂದ ಇವತ್ತು ನಮ್ಮ ಪೊಲಿಟಿಕಲ್ ಏನು ಹಿರಿಯರದಾರ, ನಮ್ಮ ಪಾರ್ಟಿ ಹಿರಿಯರದಾರ, ನಮ್ಮ ಎಲ್ಲ ಕೆಲಸಗಳನ್ನು ನೋಡಿ ನಮ್ಮ ಮನೆಯವರಿಗೂ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ನನಗೊಂದು ಇವತ್ತು ಸ್ಥಾನಮಾನವನ್ನು ಕೊಟ್ಟಾರ. ಬಹಳ ಖುಷಿಯಾಗಿದೆ. ಯಾಕಂದ್ರೆ ನಮ್ಮ ಮನೆಯವರು ಈ ಬೋರ್ಡ್ದ ಚೇರ್ಮನ್ ಆಗಿದ್ದರು, ಅವರು ಸಾಕಷ್ಟು ಕೆಲಸಗಳನ್ನು ಕೈಗೊಂಡಿದ್ರು. ಅದರದ ಕಂಟಿನ್ಯೂಯೇಷನ್ ಆಗಿ ಮತ್ತೆ ನನಗೆ ಜವಾಬ್ದಾರಿ ಕೊಟ್ಟಾರ, ಭಾಳ ಸಂತೋಷ. ವೀಕ್ಷಕರೇ, ನಾವೀಗ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಉಪ್ಪಿನ ಬೆಟಗೇರಿ ಹೋಬಳಿಯಲ್ಲಿದ್ದೀವಿ. ಇಲ್ಲಿನ ಜನರನ್ನು ಮಾತನಾಡಿಸೋಣ. ಈ ಕ್ಷೇತ್ರದ ಶಾಸಕರು ವಿನಯ್ ಕುಲಕರ್ಣಿ ಅವರು ಎಷ್ಟರ ಮಟ್ಟಿಗೆ ಅಭಿವೃದ್ಧಿಯನ್ನು ಮಾಡಿದ್ದಾರೆ, ಮಾಡಿಲ್ಲ, ಅಸಲಿ ಸತ್ಯ ಇಲ್ಲಿನ ಜನರಿಗೆ ಗೊತ್ತಿರುತ್ತೆ. ಅವರನ್ನೇ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ. ಉಪ್ಪಿನ ಬೆಟಗೇರಿ ಈಗಾಗಲೇ 3 ವರ್ಷ ಆಯಿತು, ವಿನಯ್ ಕುಲಕರ್ಣಿ ಅವರು ಹತ್ತತ್ರ 3 ವರ್ಷ ಆಯಿತು ಶಾಸಕರಾಗಿ. ಅಭಿವೃದ್ಧಿ ಮಾಡಿದಾರಾ ಇಲ್ವಾ?
ಮಾಡಿದ್ದಾರೆ ರೀ, ಎಲ್ಲ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಎಲ್ಲ ಗಟ್ಟರ್ಗಳು ಮಾಡ್ಯಾರ, ರೋಡ್ಗಳು ಮಾಡ್ಯಾರ, ಆಮ್ಯಾಗ ಸಿ ರಸ್ತೆಗಳು ಮಾಡ್ಯಾರ, ಆಮ್ಯಾಗ ಎಲ್ಲ ಸಮುದಾಯ ಭವನಗಳಿಗೂ ಸಾಕಷ್ಟು ದುಡ್ಡುಗಳನ್ನು ಕೊಟ್ಟಾರ. ಮತ್ತು ಎಲ್ಲ ಜನರ ಜೊತೆನೂ ಅವರು ಒಳ್ಳೆಯ ರೀತಿಯಿಂದ ನಡ್ಕೋತಾರೆ. ರಸ್ತೆಗಳನ್ನೆಲ್ಲ ಮಾಡಿದ್ದಾರೆ. ಈಗ ವಿನಯ್ ಕುಲಕರ್ಣಿ ಅವರು ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋಗಿದ್ದಾರೆ. ಅವ್ರು ಹೋದ ನಂತರ ಅಭಿವೃದ್ಧಿ ಹೆಂಗೆ ನಡೀತಾ ಇದೆ? ಅಭಿವೃದ್ಧಿ ನೋಡಿ ಚೆನ್ನಾಗಿ ನಡೀತದೆ. ರೈತರಿಗೂ ಸಮಸ್ಯೆನೂ ಬಗೆಹರಿಸಿಕೊಟ್ಟಿದ್ದಾರೆ. ದಾರಿನೂ ಆಗಿದ್ದೆ. ನಮ್ಮ ಹಳ್ಳಿ ಇದು ನಮ್ಮ ಎಲ್ಲೆಲ್ಲಿ ಇದು ನಮ್ಮದು ಸಮಸ್ಯೆ ಇದ್ದೆ ಎಲ್ಲ ಮಾಡಿದ್ದಾರೆ. ಈಗ ಅವ್ರು ಇದ್ದಂಥ ಸಂದರ್ಭದಲ್ಲಿ ಆಯಿತು, ಈವಾಗ ಯಾರು ಜವಾಬ್ದಾರಿ ತಗೊಂಡಿದ್ದಾರೆ? ಈಗ ಅವರು ಧರ್ಮಪತ್ನಿ ಆದಂಥ ಶಿವಲೀಲಾ ಕುಲಕರ್ಣಿ ಅವರು ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಈಗ ವಿನಯನಾರ ಇದ್ದರೂ ಅವ್ರು ಏನು ಕೆಲಸ ಮಾಡ್ತಿದ್ರಲ್ಲ ಅವ್ರ ಜಗದಾಗ ಇವರು ಶಿವಲೀಲಾಕಾರ ಮಾಡಕತ್ತಾರೆ, ಇದನ್ನೆಲ್ಲ ಜವಾಬ್ದಾರಿ ತೊಗೊಂಡು.